ಎಲ್ರಿಗೂ ನಮಸ್ಕಾರ. ಇದು ಇಂದು ಎಜುಕೇಷನ್ ಅಕಾಡೆಮಿ. ಇಲ್ಲಿ ಟೆಟ್ ಮತ್ತು ಸಿ-ಟೆಟ್ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವ್ಯಾಕರಣ ತರಗತಿಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಎಲ್ರಿಗೂ ನಮಸ್ಕಾರ. ಟೆಟ್ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಪತ್ರಿಕೆಗಳ ಒಂದು ತಯಾರಿ ಹೇಗಿರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು 2014ನೇ ಇಸ್ವಿಯ ಪ್ರಶ್ನೆ ಪತ್ರಿಕೆ. ಇದು ಪತ್ರಿಕೆ 1 ಕನ್ನಡ ಮಾಧ್ಯಮದನ್ನು ನಾನು ತಗೊಂಡಿರೋದು. ಮೊದಲಿಗೆ ಎ ವಿಭಾಗದಲ್ಲಿ ಪದ್ಯಗಳನ್ನು ಓದಿ 1ರಿಂದ 7ನೇ ಪ್ರಶ್ನೆವರೆಗೂ ಉತ್ತರವನ್ನು ಕೊಡಿ ಅಂತ ಇದೆ. ನಾನು ಪದ್ಯವನ್ನು ಓದದೆ ನೇರ ಪ್ರಶ್ನೆ ಮತ್ತು ಉತ್ತರಕ್ಕೆ ಹೋಗ್ತಾ ಇದ್ದೇನೆ. ಬೀಡುಗಡೆಯ ಬೆಳಕಿನ ಜ್ಯೋತಿಯು ಹೀಗಿದೆ. ಇಲ್ಲಿ ಜನರ ವೇದಿಕೆಯ ವೈಜಂತಿಯಾಗಿದೆ. ಗಣತಂತ್ರ ದಟ್ಟಣೆಯ ಗಂಧಕುಟಿಯಾಗಿದೆ. ದಿನಕರ ಬೆಳಕಿನ ಹೊಂಗಿರಣವಾಗಿದೆ. ಸಕಲ ಸೌಹಾರ್ದದ ಸಮಬಾಳಾಗಿದೆ ಅಂತ ಕೊಟ್ಟಿದ್ದಾರೆ. ಉತ್ತರ: ಬಿಡುಗಡೆಯ ಬೆಳಕಿನ ಜ್ಯೋತಿಯು ದಿನಕರನ ಬೆಳಕಿನ ಹೊಂಗಿರಣವಾಗಿದೆ ಅನ್ನೋದು ನಾವು ನೋಡ್ಬೋದು. ಚೆಲುವಿಕೆಯ ಚೇತನವು ಕವಿಗೆ ಕಂಡಿದ್ದು. ಇಲ್ಲಿ ಚೆಲುವಿಕೆಯ ಚೇತನ ಅನ್ನೋದನ್ನು ಕವಿ ಹೇಗೆ ಕಂಡಿದ್ದಾನೆ ಅಂದರೆ ಪ್ರಪಂಚದ ಉದರದಲ್ಲಿ ಕಂಡಿದ್ದಾನೆ. ಉತ್ತರ: ಪ್ರಪಂಚದ ಉದರದಲ್ಲಿ. ಉತ್ತಮ ಕುಲದಲ್ಲಿ ಹುಟ್ಟಿದುದು ಎಂಬುದನ್ನು ನೀಡುವ ಪದ. ಇಲ್ಲಿ ಒಳ್ಳೆ ವಂಶದಲ್ಲಿ ಹುಟ್ಟಿದವನು ಅನ್ನೋದನ್ನು ನಾವು ಅಭಿಜಾತ ಅಂತ ಹೇಳ್ತೀವಿ. ಶ್ರಾವಣ ಮಾಸ ಕವಿಗೆ ಶುಭವಾಗಿ ಕಾಣಲು ಕಾರಣ. ಇಲ್ಲಿ ಭಾರತದ ಬಿಡುಗಡೆಯ ಬೆಳಕು ಹೊತ್ತಿರುವ ತಿಂಗಳಾಗಿರುವುದರಿಂದ ಶ್ರಾವಣ ಮಾಸ ಕವಿಗೆ ಶುಭವಾಗಿ ಕಾಣಲು ಕಾರಣವಾಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಸ್ವತಂತ್ರ ಹೋರಾಟದಲ್ಲಿ ಹುತಾತ್ಮರಾದವರ ಕರುಳು ಕವಿಯ ದೃಷ್ಟಿಯಲ್ಲಿ ಹೀಗಿದೆ. ಯಾವ ರೀತಿಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಅವರು. ಸ್ವತಂತ್ರದ ಹಣತೆಯ ಬತ್ತಿಯಾಗಿ ಕರುಳು ಕವಿಯ ದೃಷ್ಟಿಯಲ್ಲಿ ಹುತಾತ್ಮರ ಸ್ವತಂತ್ರ ಹೋರಾಟದಲ್ಲಿತ್ತು ಅನ್ನೋದನ್ನು ತಿಳಿಬೋದು. ನಿನ್ನೊಡಲ ಬಟ್ಟಲಿಗೆ ಕೋಟಿ ಮಕ್ಕಳ ಉಸಿರು ಮೀಸಲಿದೆ ಓ ಬೆಳಕೆ ಆ ಹುತಾತ್ಮರ ಮಡಿಲು. ಈ ಸಾಲುಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುವ ಪದ ಯಾವುದು? ನಿನ್ನೊಡಲ ಬಟ್ಟಲಿಗೆ ಕೋಟಿ ಮಕ್ಕಳ ಉಸಿರು. ಇಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದಾಗ ನಮಗೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಹೀಗೆ ಪ್ರತಿಯೊಂದು ವಿಭಕ್ತಿಯನ್ನು ನಾವು ಬಿಡಿಸ್ತಾ ಹೋಗ್ತೀವಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ ಅಥವಾ ಕೆ, ಚತುರ್ಥಿ ಇಗೆ ಅಂತ ಹೇಳ್ತೀವಿ. ಇಲ್ಲಿ ಚತುರ್ಥಿ ಕೇಳಿರೋದ್ರಿಂದ ಗೆ ಅನ್ನೋದು ಬರಬೇಕು. ನಿನ್ನೊಡಲ ಬಟ್ಟಲಿಗೆ ಅನ್ನೋದ್ರಲ್ಲಿ ಬಟ್ಟಲಿಗೆ ಗೆ ಅನ್ನೋದು ಬಂದಿರೋದ್ರಿಂದ ನಾವು ಚತುರ್ಥಿ ವಿಭಕ್ತಿಯಾಗಿ ಬಟ್ಟಲಿಗೆಯನ್ನು ಆಯ್ಕೆ ಮಾಡ್ತಿದ್ದೇವೆ. ನಂತರ ಈ ಕೆಳಗಿನ ಪದಗಳಲ್ಲಿ ಸಜಾತಿ ಸಂಯುಕ್ತ ಅಕ್ಷರದ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸಜಾತಿ ಅಂತಂದರೆ ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರ ಬರೋದನ್ನು ನಾವು ಸಜಾತಿ ಒತ್ತಕ್ಷರ ಅಂತ ಹೇಳ್ತೀವಿ. ಇಲ್ಲಿ ನಿನ್ನೊಡಲು ನೋ ಅನ್ನೋದು ನಾ ವ್ಯಂಜನ, ಅದಕ್ಕೆ ನಾಗೆ ನಾನೇ ವ್ಯಂಜನಾಕ್ಷರವಾಗಿ ಒತ್ತಕ್ಷರವಾಗಿ ಬಂದಿರೋದ್ರಿಂದ ನಿನ್ನೊಡಲು ಎಂಬುದು ಸಜಾತಿಯ ಒತ್ತಕ್ಷರದ ಪದ ಆಗಿದೆ. ನೆಕ್ಸ್ಟು ಇಲ್ಲೊಂದು ಪರಿಚ್ಛೇದವನ್ನು ಕೊಟ್ಟಿದ್ದಾರೆ. ಈ ಪರಿಚ್ಛೇದವನ್ನು ಓದೋದ್ರಿಂದ 8ರಿಂದ 15ನೇ ಪ್ರಶ್ನೆ ಒಳಗೆ ಉತ್ತರವನ್ನು ನಾವು ಬರಿತಾ ಹೋಗ್ಬೋದು. ನಾನು ನೇರ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 8ನೇ ಪ್ರಶ್ನೆ: ಜನರು ಒಂದು ಕೃತಿಯನ್ನು ತಿರಸ್ಕರಿಸಲು ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಕೃತಿಯ ಅಸ್ವಾಭಾವಿಕತೆಯಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಕೃತಿಯು ಎತ್ತರಕ್ಕೆ ಏರಲು ಜನರಿಗೆ ಸಾಧ್ಯವಾಗದಿರುವುದು, ಜನರಿಗೆ ಕಲಾದೃಷ್ಟಿ ಇಲ್ಲದಿರುವುದು, ಜನರಿಗೆ ಕವಿಯ ಕಲ್ಪನೆ ಮತ್ತು ಪ್ರತಿಭೆ ಅರ್ಥವಾಗದಿರುವುದು. ಇಲ್ಲಿ ಕೃತಿಯು ಎತ್ತರಕ್ಕೆ ಏರಲು ಜನರಿಗೆ ಸಾಧ್ಯವಾಗದೇ ಇರೋದು ಕೃತಿಯನ್ನು ತಿರಸ್ಕರಿಸೋಕ್ಕೆ ಕಾರಣ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟು 9ನೆಯ ಪ್ರಶ್ನೆ: ಉತ್ತಮ ಕಲಾಕಾರ್ಯದ ಸವಿಯನ್ನು ಸವಿಯುವ ಸಾಮರ್ಥ್ಯ ಬರಬೇಕಾದರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಬುದ್ಧಿವಂತಿಕೆ ಇರಬೇಕು,
ಕಲಾಭಿವ್ಯಕ್ತಿ ಸಾಮರ್ಥ್ಯ ಇರಬೇಕು, ನಿರಂತರ ಅಭ್ಯಾಸ ಅವಶ್ಯಕವಾಗಿರಬೇಕು, ಆಸ್ವಾದಿಸುವ ಗುಣ ಅವಶ್ಯಕವಾಗಿರಬೇಕು. ಇಲ್ಲಿ ನಿರಂತರವಾದ ಅಭ್ಯಾಸ ಅವಶ್ಯಕವಾಗಿ ಇರಬೇಕು ಅನ್ನೋದನ್ನು ನಾವು ತಿಳ್ಕೋಬಹುದು. 10ನೇ ಪ್ರಶ್ನೆ, ಜನಸಾಮಾನ್ಯರ ನಡುವೆ ಕವಿ ವಿಶೇಷವಾಗಿ ಕಾಣಲು ಕಾರಣವೇನು? ನಾವೆಲ್ಲ ಜನಸಾಮಾನ್ಯರು, ನಮ್ಮಲ್ಲಿ ಕವಿ ವಿಶೇಷವಾಗಿ ಕಾಣೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಕಲೆಯನ್ನು ಸವಿಯುವ ಕಲಾದೃಷ್ಟಿ ಇರುವುದು. ಈ ಕಲಾದೃಷ್ಟಿಯನ್ನು ಅವನು ಕಲೆಯಾಗಿ ಸವಿತಾ ಇದ್ದಾರಲ್ಲ, ಅದರಿಂದ ಕವಿಯನ್ನು ನಾವು ವಿಶೇಷವಾಗಿ ಗುರುತಿಸ್ಬೋದು. ನೆಕ್ಸ್ಟು, ಈ ಕೆಳಗಿನ ಎ ಮತ್ತು ಬಿ ಪಟ್ಟಿಗೆ ಸರಿ ಹೊಂದುವ ಸೂಚಿಯನ್ನು ಗುರುತಿಸಿ. ಇಲ್ಲಿ ವಿಭಕ್ತಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಮ್ಯಾಚ್ ಮಾಡ್ತಾ ಹೋಗಬೇಕು. ಪ್ರಥಮ ವಿಭಕ್ತಿ ಈಗಾಗಲೇ ನಾನು ಒಂದ್ಸರಿ ವಿವರಿಸಿದ್ದೀನಿ. ಪ್ರಥಮ ವಿಭಕ್ತಿ, ತೃತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥ ವಿಭಕ್ತಿ. ಪ್ರಥಮ ಅಂದರೆ ಉ, ಇಲ್ಲಿ ಜನಪ್ರಿಯತೆಯು ಅಂತ ಇದೆ, ಈ ಅಲ್ಲಿ ಜನಪ್ರಿಯತೆಯು ಅಂತ ತೋರಿಸ್ತಾ ಇದೆ. ದ್ವಿತೀಯ ವಿಭಕ್ತಿ ಯನ್ನು, ಕಲಾಕೃತಿಯನ್ನು, ಇಲ್ಲಿ ಹೂ ಅನ್ನೋದು ದ್ವಿತೀಯ ವಿಭಕ್ತಿಯನ್ನು ತೋರಿಸ್ತಾ ಇದೆ. ಈ ಮತ್ತೆ ಹೂ ಆಯಿತು. ತೃತೀಯ ವಿಭಕ್ತಿ ಇಂದ, ಕೃತಿಯಿಂದ ಇಲ್ಲಿದೆ ನೋಡಿ. ನೆಕ್ಸ್ಟು ಚತುರ್ಥಿ ವಿಭಕ್ತಿ ಗೆ ಅಥವಾ ಕೆ ಅಂತ ಹೇಳಿದೆ, ಎತ್ತರಕ್ಕೆ, ಈ ಉ ಆ ಈ. ಇಲ್ಲಿ ನಾವು 4ನೇ ಆಪ್ಷನನ್ನು ನೋಡ್ಬೋದು, ಈ ಉ ಆ ಈ. ಇದನ್ನು ನಾವು ಸೂಚಿಯಾಗಿ ಗುರುತಿಸ್ಬೋದು. ನೆಕ್ಸ್ಟು, ಈ ಕೆಳಗಿನ ಪದಗಳನ್ನು ಶುದ್ಧ ರೂಪ ಪದಗಳನ್ನಾಗಿ ಹೊಂದಿರುವುದನ್ನು ಸೂಚಿಸಿ ಅಂತ ಕೊಟ್ಟಿದ್ದಾರೆ. ಹಾರ್ದಿಕ, ಉಚ್ಚಾರಣೆ, ಕೃತಿ, ಕಲಾದೃಷ್ಟಿ. ಇಲ್ಲಿ ಹಾರ್ದಿಕ, ಉಚ್ಚಾರಣೆ, ಕೃತಿ ಅನ್ನೋದು ಶುದ್ಧ ರೂಪವಾಗಿದೆ. ಕಲಾ ದೃಷ್ಟಿ, ಕಲಾ ಆದಮೇಲೆ ಗ್ಯಾಪ್ ಕೊಟ್ಟು ದೃಷ್ಟಿ ಅನ್ನೋದು ಕೊಡೋದು, ಅದು ಶುದ್ಧ ರೂಪ ಆಗಿರುತ್ತೆ. ಇಲ್ಲಿ ಕಲಾದೃಷ್ಟಿ ಅಂತ ಕೊಟ್ಟಿರೋದು ಅಶುದ್ಧ ರೂಪವಾಗಿ ಇರೋದನ್ನು ನಾವು ನೋಡ್ಬೋದು. ಆದ್ದರಿಂದ ಎ ಬಿ ಸಿ ಅನ್ನೋದು ಶುದ್ಧ ರೂಪ ಪದ ಹೊಂದಿರುವಂಥದ್ದು. ಉತ್ತಮ ಕಾವ್ಯದ ಲಕ್ಷಣ ಏನಾಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಜನಸಾಮಾನ್ಯರೆಲ್ಲರಿಗೂ ಅರ್ಥೈಸುವಲು ಯಶಸ್ವಿಯಾಗಿರಬೇಕು ಅಂತ ಹೇಳ್ಬೋದು. ಉತ್ತಮ ಒಂದು ಕಾವ್ಯದ ಲಕ್ಷಣ ಜನಸಾಮಾನ್ಯರೆಲ್ಲರಿಗೂ ಅಂದರೆ ನಮ್ಮೆಲ್ಲರಿಗೂ ಅರ್ಥೈಸಿ ಯಶಸ್ವಿಯಾಗಿರಬೇಕು ಅಂತ ಹೇಳ್ತಾರೆ. ಸೃಷ್ಟಿಯ ರಹಸ್ಯ, ಈ ಪದಗಳಲ್ಲಿನ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಸ್ ಮತ್ತು ರು ಸೇರಿದ್ರೆ ಅದು ಶ್ರೂ, ಠ ಮತ್ತು ಠ ಸೇರಿದ್ರೆ ಸ್ಟ್ ಆಗುತ್ತೆ, ಅದಕ್ಕೆ ಈ ಸೇರಿಸಿದ್ರೆ ಸ್ಟಿ ಆಗುತ್ತೆ, ಸೃಷ್ಟಿ. ಇದೇ ರೀತಿಯ ಒಂದೊಂದು ಸ್ವರಾಕ್ಷರಗಳನ್ನು ಸೇರಿಸಿ ಅದನ್ನು ಬಿಡಿಸ್ತಾ ಹೋದಾಗ ಸರಿಯಾದ ರೂಪವನ್ನು ನಾವು ನೋಡ್ಬೋದು. ಇಲ್ಲಿ ಮೊದಲನೆಯ ಆಯ್ಕೆ ಸರಿಯಾದ ಉತ್ತರ ಆಗಿರೋದನ್ನು ನಾವು ಗಮನಿಸ್ಬೋದು. ನೆಕ್ಸ್ಟು 15ನೇದು, ಕವಿ ತನ್ನ ಕಾವ್ಯದಲ್ಲಿ ಇದನ್ನು ಪ್ರತಿಬಿಂಬಿಸಲು ಪ್ರಯತ್ನಿಸುತ್ತಾನೆ. ಏನನ್ನು ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಅಂತಂದರೆ ಪ್ರಕೃತಿಯ ಸೌಂದರ್ಯ ರಹಸ್ಯಗಳನ್ನು ಪ್ರತಿಬಿಂಬಿಸೋ ಒಂದು ಪ್ರಯತ್ನದಲ್ಲಿ ಕವಿ ಯಾವಾಗಲೂ ಇರ್ತಾನೆ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟು 16ನೇದು, ಇದು ಭಾಗ ಬಿ, ಭಾಷಾಭಿವೃದ್ಧಿಯ ಬೋಧನಾಶಾಸ್ತ್ರ ಅಂತ ನಾವು ನೋಡ್ಬೋದು. ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ ಯಾವುದು ಅಂತಂದರೆ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಒಂದು ಭಾಷೆಯನ್ನು ನಾವು ಕಲಿತೀವಿ ಅಂದರೆ ಮೊದಲು ಅದನ್ನು ಕೇಳಬೇಕು, ಮಾತಾಡಬೇಕು, ಓದಬೇಕು, ನಂತರ ಬರಿಬೇಕು. ಇದು ಸರಿಯಾದ ಕ್ರಮ ಅಂತ ನಾವು ತಿಳ್ಕೊಬೋದು. ನೆಕ್ಸ್ಟು 17ನೇದು, ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿಯುತ್ತಾರೆ. ಮಕ್ಕಳು ನಾವೇನೇ ಮಾಡಿದ್ರೂ ಅದನ್ನು ರಿಯಾಕ್ಟ್ ಮಾಡಬೇಕಾದ್ರೆ ನಾವು ಗಮನಿಸ್ಬೋದು, ನಮ್ಮಂತೆ ವರ್ತಿಸಿ ಹೇಳ್ತಾರೆ. ಅದು ಅನುಕರಣೆ ಅಂತ ಹೇಳ್ತೀವಿ. ಇಲ್ಲಿ ಉತ್ತರ ಕೂಡ ಅನುಕರಣೆಯ ಮೂಲಕ ಮಕ್ಕಳು ಸಹಜವಾಗಿ ಭಾಷೆಯನ್ನು ಕಲಿತಾರೆ ಅಂತ ನಾವು ಹೇಳ್ಬೋದು. ಅಂದರೆ ಆ್ಯಕ್ಟಿಂಗ್ ಮೂಲಕ ನಾವೇನು ಮಾಡ್ತೀವೋ ಅದನ್ನೇ ಪ್ರತಿಯಾಗಿ ಮಾಡಿ ತೋರಿಸ್ತಾ ಇರ್ತಾರೆ. ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದಿಸುವ ತತ್ವ ನಿಯಮ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ನಿಯಮಗಳು ಯಾವ್ದ್ಯಾವುದು ಅಂತ ಸರಿಯಾಗಿ ಗೊತ್ತಿದ್ರೆ ಉತ್ತರಗಳನ್ನು ಸರಿಯಾಗಿ ಬರಿತಾ ಹೋಗ್ಬೋದು. ಪ್ರತಿಪಾದಿಸುವ ತತ್ವ ಯಾವುದು ಅಂದರೆ ಅಭ್ಯಾಸದ ನಿಯಮ ಅಂತ ನಾವು ಸರಿಯಾಗಿ ಹೇಳ್ಬೋದು.
ಒಂದು ಭಾಷೆಯನ್ನು ಕಲಿಯಬೇಕಾದರೆ ಮೊದಲು ನಾವು ಏನನ್ನು ಗುರುತಿಸಬೇಕು? ಒಂದು ಭಾಷೆಯನ್ನು ಕಲಿಬೇಕು ಅಂದರೆ ಭಾಷೆಯ ಧ್ವನಿಯನ್ನು ಗುರುತಿಸುವಂತಾಗಬೇಕು. ಇಲ್ಲಿ ಅಕ್ಷರಗಳನ್ನಾಗಲಿ ವ್ಯಾಕರಣಗಳನ್ನಾಗಿ ಅಥವಾ ಜನರ ನಡುವಿನ ಮಾತುಗಳನ್ನು ನಾವು ತಿಳಿಬೇಕು ಅಂದರೆ ಫಸ್ಟ್ ಅದು ಯಾವ ಧ್ವನಿಯಲ್ಲಿದೆ ಅನ್ನೋದನ್ನು ಗುರುತಿಸಬೇಕು. ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಯಾವುದು? ಒಂದು ಮಾತುಗಾರಿಕೆ ಉತ್ತಮವಾಗಿರಬೇಕು ಅಂದರೆ ಅದರಲ್ಲಿರೋ ಮುಖ್ಯವಾದ ಲಕ್ಷಣ ಶಬ್ದ ಚೆನ್ನಾಗಿರಬೇಕು, ಭಾವನೆ ಸಮನ್ವಯಗೊಂಡಿರಬೇಕು. ಶಬ್ದ ಮತ್ತು ಭಾವನೆಗಳು ಸಮನ್ವಯಗೊಂಡಿರಬೇಕು ಅನ್ನೋದು ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣವಾಗಿದೆ. ಕ್ರಿಯಾತ್ಮಕ ವ್ಯಾಕರಣ ಎಂದರೆ, ಇಲ್ಲಿ ಡೆಫಿನೇಷನನ್ನು ಕೇಳ್ತಾ ಇದ್ದಾರೆ. ಕೆಲವು ಅಭಿವೃದ್ಧಿಗಳನ್ನು ವ್ಯಾಕರಣಕ್ಕೆ ಮೀಸಲಿಟ್ಟು ಕಲಿಸುವುದು. ಕ್ರಿಯಾತ್ಮಕ ವ್ಯಾಕರಣ ಅಂದರೆ ಕೆಲವು ಅವಧಿಗಳನ್ನು ವ್ಯಾಕರಣಕ್ಕೆ ಅಂತಲೇ ಮೀಸಲಿಟ್ಟು ವ್ಯಾಕರಣವನ್ನು ಕಲಿಸೋದು. ನೆಕ್ಸ್ಟು 22ನೇದು, ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರೊಡನೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದರು. ಗೆರೆ ಎಳೆದ ಪದದ ಅರ್ಥ ಕೊಡುವ ನುಡಿಗಟ್ಟು ಯಾವುದು? ಇಲ್ಲಿ ಸರ್ವನಾಶ ಅಂದರೆ ಏನು ಅನ್ನೋದನ್ನು ನುಡಿಗಟ್ಟ ಅರ್ಥ ಏನು ಅಂತ ಕೇಳಿದ್ದಾರೆ. ಮೂಗಿನ ತುದಿಗೆ ಸುಣ್ಣ ಹಚ್ಚು, 7 12 ಶಾಸ್ತ್ರ ನೆಲಕ್ಕೆ ಹಾಕು, ನೆಲ ಸಮ ಮಾಡು. ಸರ್ವನಾಶ ಅಂದರೆ ಎಲ್ಲವನ್ನು ನೆಲ ಸಮ ಮಾಡೋದು ಅನ್ನೋದನ್ನು ನಾವು ತಿಳಿಬಹುದು. ನೆಕ್ಸ್ಟು 23ನೇದು, ಭಾಷಾ ಬೋಧನೆಯ ಪ್ರಧಾನ ಉದ್ದೇಶವೇನು? ಭಾಷಾ ಬೋಧನೆ ಮಾಡೋದ್ರಿಂದ ಅಂದರೆ ಹೇಳ್ಕೊಡೋದ್ರಿಂದ ಅದರಿಂದಾಗೋ ಉಪಯೋಗವೇನು? ಅದರ ಉದ್ದೇಶ ಏನು? ಯಾವುದನ್ನು ನಾವು ಗುರಿಯಾಗಿಟ್ಕೊಂಡು ಹೇಳ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸೋದು ಮುಖ್ಯ ಉದ್ದೇಶ ಆಗಿದೆ. ಭಾಷಾ ಬೋಧನೆಯನ್ನು ನಾವು ಮಾಡೋದ್ರಿಂದ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಬಹುದು ಅಂತ ತಿಳಿಬಹುದು. 1ನೇ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಎಷ್ಟು ಅಂತ ಕೇಳ್ತಾರೆ. ಮಕ್ಕಳು 1ನೇ ತರಗತಿಗೆ ಬರ್ತಿದ್ದಾರೆ ಅಂತಂದರೆ ಆ ಮಗು ಆ ತರಗತಿಯನ್ನು ಮುಗಿಸೋದ್ರ ಒಳಗೆ ಅಂದರೆ ಅಂತ್ಯದಲ್ಲಿ ಎಷ್ಟನ್ನು ಗ್ರಹಿಸ್ಕೊಳ್ಳುತ್ತೆ ಅಂತಂದರೆ ಸುಮಾರು 1,500 ಅಂತ ಅಂದಾಜು ಮಾಡಿ ಹೇಳಿದ್ದಾರೆ. ನೆಕ್ಸ್ಟು 25ನೇ ಪ್ರಶ್ನೆ, ಭಾಷಾ ಪ್ರಯೋಗಶಾಲೆ ಎಂದು ಇದನ್ನು ಕರೆಯುತ್ತಾರೆ. ಯಾವುದನ್ನು ಕರೀತಾರೆ ಅಂತಂದರೆ ವಿದ್ಯಾರ್ಥಿ ಶಿಕ್ಷಕರನ್ನೊಳಗೊಂಡ ಭಾಷಾ ಕೊಠಡಿಯನ್ನು ನಾವು ಭಾಷಾ ಪ್ರಯೋಗಶಾಲೆ ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇರುವಂತಹ ಭಾಷಾ ಕೊಠಡಿ, ಲ್ಯಾಂಗ್ವೇಜ್ ರೂಮ್, ಇದನ್ನು ನಾವು ಭಾಷಾ ಪ್ರಯೋಗಶಾಲೆ ಅಂತ ಕರಿತೀವಿ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ, ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ. ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದನ್ನು ನಾವು ಅರ್ಥೈಸ್ಕೋತೀವಲ್ಲ, ಅದನ್ನು ನಾವು ಇಲ್ಲಿ ಪ್ರಧಾನ ಉದ್ದೇಶವಾಗಿ ನೋಡ್ತಾ ಹೋಗ್ತೀವಿ. ತಲೆದೂಗು ಈ ನುಡಿಗಟ್ಟಿನ ಅರ್ಥ, ಇಲ್ಲಿ ಒಪ್ಪಿಗೆಯನ್ನು ಸೂಚಿಸು. ಏನು ಎಲ್ಲದಕ್ಕೂ ತಲೆದೂಗ್ತಿದ್ಯಾ ಅಂತ ಹೇಳ್ತಾರೆ, ಹಂಗಂತಂದರೆ ಎಲ್ಲದಕ್ಕೂ ಒಪ್ಕೊಂಡಿದ್ದೀನಿ ಅಂತ ತೋರಿಸೋದು. 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆಯಾಗದಿದ್ದಲ್ಲಿ ಕೊರತೆಗಳನ್ನು ತುಂಬಲು ಮಾಡಬಹುದಾದ ಚಟುವಟಿಕೆ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆಯನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು. 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯದ ಕಲಿಕೆಯಾಗದಿದ್ದಲ್ಲಿ ಕೊರತೆಗಳನ್ನು ತುಂಬಲು ಮಾಡಬಹುದಾದ ಚಟುವಟಿಕೆ. ಈಗ 3ನೇ ಕ್ಲಾಸ್ 4ನೇ ಕ್ಲಾಸಿಗೆ ಬಂದಿದ್ದಾನೆ, ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆ ಆಗದಿದ್ದಲ್ಲಿ, ಅವನಿಗೆ ನಾರ್ಮಲ್ ಆಗಿರೋದು ನಿರೀಕ್ಷೆ ನಾವು ಇಂಥದ್ದು ಪಡ್ಕೊಂಡಿರಬೇಕು ಅಂತ ಹೇಳ್ತೀವಿ, ಅದು ಸಿಗದೇ ಇದ್ದಾಗ ಕೊರತೆಯನ್ನು ತುಂಬಲು ಯಾವ ಚಟುವಟಿಕೆಯನ್ನು ನಾವು ಅನುಭವಿಸ್ತೀವಿ ಅಂದರೆ ಪರಿಹಾರ ಬೋಧನೆ ಮಾಡುವುದು. ಏನಾಗಿದೆ ಅದನ್ನು ಕಂಡಿಡ್ಕೊಂಡು ಅದಕ್ಕೊಂದು ಪರಿಹಾರವನ್ನು ಸೂಚಿಸುವ ವಿಧಾನಕ್ಕೆ ಪರಿಹಾರ ಬೋಧನೆ ವಿಧಾನ ಅಂತ ಹೇಳ್ತೀವಿ. ಆ ಒಂದು ವಿಧಾನವನ್ನು ಅನುಸರಿಸೋದು. ನಂತರ 29ನೇದು, ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು. ಭಾಷಾ ಬೋಧನೆ ಅಂತಂದರೆ
ಭಾಷೆಯನ್ನು ಹೇಳ್ಕೊಡುವಾಗ ಬಳಸುವಂಥ ಒಂದು ಉತ್ತಮ ಕಲಿಕಾ ಬೋಧನಾ ಉಪಕರಣ ಯಾವುದು ಅಂದರೆ ದೃಕ್ ಮತ್ತು ಶ್ರವಣ ಉಪಕರಣಗಳು. ಕೊನೆಯದಾಗಿ 30ನೇ ಪ್ರಶ್ನೆ, ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದ ಚಟುವಟಿಕೆ ಹಂತಗಳ ಕ್ರಮಬದ್ಧ ಜೋಡಣೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಯಶಸ್ವಿಯಾಗಿ ತರಗತಿಯನ್ನು ನಡೆಸಿಕೊಂಡು ಅದರ ಕ್ರಿಯೆಯಲ್ಲಿ ಸೂಕ್ತವಾದ ಚಟುವಟಿಕೆ ಹಂತಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಕಲಿಕಾಪೂರ್ವಕ ಹಂತ, ಕಲಿಕಾಂಶ ಹಂತ, ಅಭ್ಯಾಸ ಹಂತ, ಬಳಕ ಹಂತ, ಪೂರ್ವ ಸಿದ್ಧತಾ ಹಂತ, ಮೌಲ್ಯಮಾಪನ ಹಂತ ಅಂತ ಹೇಳಿದ್ದಾರೆ. ಮೊದಲಿಗೆ ಪೂರ್ವ ಸಿದ್ಧತಾ ಹಂತ ಹೇಗೆ ಮಾಡಬೇಕನ್ನೋದನ್ನು ಪೂರ್ವ ಸಿದ್ಧತೆಯನ್ನು ನಡೆಸ್ಕೋಬೇಕು. ಕಲಿಕಾಪೂರ್ವಕ ಹಂತ ಪೂರ್ವ ಸಿದ್ಧತೆಯ ನಂತರ ಏನನ್ನು ಕಲಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ನೆಕ್ಸ್ಟು ಕಲಿಕಾಂಶ ಹಂತ, ಏನನ್ನು ಕಲಿತಾರೆ ಆ ಅಂಶಗಳನ್ನು ಯಾವ್ದ್ಯಾವುದು ಅಂತ ಪಟ್ಟಿ ಮಾಡ್ಕೋಬೇಕು. ಅದರ ನಂತರ ಅಭ್ಯಾಸದ ಹಂತ, ಕಲಿಕೆಯನ್ನು ಹೇಳ್ಕೊಟ್ಮೇಲೆ ಮಕ್ಕಳು ಅದರ ಅಭ್ಯಾಸವನ್ನು ಮಾಡ್ತಿದ್ದಾರಾ ಅಂತ ತಿಳ್ಕೋಬೇಕು. ನೆಕ್ಸ್ಟು ಬಳಕೆ ಹಂತ, ಅಭ್ಯಾಸವನ್ನು ಮಾಡಿದ ಮೇಲೆ ಅದನ್ನು ಎಲ್ಲೆಲ್ಲಿ ಯಾವ ರೀತಿ ಬಳಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದು. ಕೊನೆಯದಾಗಿ ಮೌಲ್ಯಮಾಪನದ ಹಂತ, ಎಲ್ಲವನ್ನು ತಿಳ್ಕೊಂಡ್ಮೇಲೆ ಅದು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ದಾರಾ ಅಂತ ಅವರನ್ನು ಮೌಲ್ಯಮಾಪನ ಮಾಡುವ ಹಂತ ಇದಾಗಿರುತ್ತೆ. ಇಲ್ಲಿ 2ನೆಯ ಆಯ್ಕೆ ಸರಿಯಾದ ಉತ್ತರ ಆಗಿದೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ಲರಿಗೂ ಧನ್ಯವಾದಗಳು.